ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತಿ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಈ ಒಂದು ವಿವೋ Z1X ಫೋನ್ ಲಾಂಚ್ ಆಗಿರುವಂಥದ್ದು. ಈಗ ಕೆಲವು ತಿಂಗಳ ಮುಂಚೆ ವಿವೋ Z1 Pro ಲಾಂಚ್ ಆಗಿತ್ತು. ತುಂಬ ಒಳ್ಳೆ ಫೋನ್ ಆಗಿತ್ತು ಅದು. ಇದೀಗ ಅದರ ನೆಕ್ಸ್ಟ್ ವರ್ಷನ್ ವಿವೋ Z1X ಲಾಂಚ್ ಮಾಡಿದ್ದಾರೆ. ಅದೆಷ್ಟು ಫೋನ್ ಲಾಂಚ್ ಮಾಡ್ತಾರೆ ಗುರು, ನನಗಂತೂ ರಿವ್ಯೂ ಮಾಡಿ ಬೇಜಾರಾಗಿದೆ. ಸಜೆಸ್ಟ್ ಮಾಡ್ತೀನಿ, ಅಷ್ಟರಲ್ಲಿ ಒಂದು ವಿಡಿಯೋ ಚೆನ್ನಾಗಿದೆ ಫೋನ್ ತೊಗೊಳ್ಳಿ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಅದಕ್ಕಿಂತ ಚೆನ್ನಾಗಿರುವಂಥ ಫೋನ್ ಲಾಂಚ್ ಆಗಿರುತ್ತೆ. ಅದೊಂಥರ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಿರ್ಬೋದು. ಪ್ರತಿ ಸಲ ಬಂದಾಗ ನಾನು ಇದು ಒಳ್ಳೆ ಫೋನ್ ಅಂದಿರ್ತೀನಿ, ಅಷ್ಟರಲ್ಲಿ ಇನ್ನೊಂದು ತಿಂಗಳು ಅಥವಾ ಒಂದು ವಾರದಲ್ಲಿ ಬೇರೆ ಇನ್ನೊಂದು ಒಳ್ಳೆ ಫೋನ್ ಬಂದಿರುತ್ತೆ. ನಾನು ಏನೂ ಮಾಡೋದಕ್ಕಾಗಲ್ಲ. ಅದಾದಮೇಲೆ ಇದು ಒಳ್ಳೆ ಫೋನ್ ಅಂತ ಹೇಳಬೇಕಾಗತ್ತೆ ಅಲ್ವಾ. ಸೊ ನೀವು ತುಂಬ ಜನ ಕನ್ಫ್ಯೂಷನ್ ಆಗ್ತಿದೆ, ನನಗೂ ಕನ್ಫ್ಯೂಷನ್ ಆಗ್ತಿದೆ, ಆ ರೀತಿ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಫೋನ್ ಏನಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ಗೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಫಾಲೋ ಮಾಡ್ಬೋದು ನೀವು ಈಗಲೇ. ಈ ಒಂದು ಫೋನ್ ಇದೆ ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಕಾನ್ಫಿಗರೇಷನ್ ಹೊಂದಿರುವಂಥದ್ದು. ಈ ಒಂದು ವಿವೋ Z1 Proಗೆ ಸೇಮ್ ಕಾನ್ಫಿಗರೇಷನ್ ಹೊಂದಿರುವಂಥದ್ದು. ಕೆಲವು ಚೇಂಜಸ್ಸು. ಒಂದು ಬಂದ್ಬಿಟ್ಟು ಇದರಲ್ಲಿ ಅಮೋಲ್ ಡಿಸ್ಪ್ಲೇ ಇರುವಂಥದ್ದು, ಒಂದು ಟಿಯರ್ ಡ್ರಾಪ್ ನಾಚ್ ಇರುವಂಥದ್ದು. ಇದರಲ್ಲಿ ಪಂಚೋಲ್ ಇದಿತ್ತು, ಇದು ಟಿಯರ್ ಡ್ರಾಪ್ ನಾಚು, ಅಮೋಲ್ ಡಿಸ್ಪ್ಲೇ. ಇದರ ಜೊತೆಗೆ ಒಂದು ವಿವೋ Z1X ಅಲ್ಲಿ ಒಂದು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಆದರೆ ಈ ಒಂದು ವಿವೋ Z1 Proನಲ್ಲಿ ಅದು ಇರಲಿಲ್ಲ. ಇದೊಂದು ರೀತಿ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಇನ್ನೊಂದು ದೊಡ್ಡ ಚೇಂಜ್ ಅಂತಂದರೆ ಇದರುವಂಥ ಕ್ಯಾಮ್ರಾ. ಹೌದು, ವಿವೋ Z1X ಅಲ್ಲಿ 48 MP ಮೈನ್ ಸೆನ್ಸರ್ನ ಹಾಕಿದ್ದಾರೆ. ಇನ್ನು ಅದನ್ನು ಬಿಟ್ಟರೆ ಬ್ಯಾಟ್ರಿನ ಸ್ವಲ್ಪ ಕಡಿಮೆ ಮಾಡಿದರೆ, ಈ ಒಂದು 4500 mAh ಕೆಪಾಸಿಟಿಗೆ. ಇನ್ನು 22.5 ವ್ಯಾಟ್ನ ಫಾಸ್ಟ್ ಚಾರ್ಜಿಗೆ ನೀಡಿದ್ದಾರೆ. ಇದಿಷ್ಟು ಮೈನ್ ಡಿಫ್ರೆನ್ಸು ಈ ಒಂದು ವಿವೋ Z1 Proಗೆ ಕಂಪೇರ್ ಮಾಡಿದ್ರು. ಇನ್ನು ಒಂದು ಫೋನ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು ಫೋನಲ್ಲಿ 6.38 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲ್ ಡಿಸ್ಪ್ಲೇ ಇರುವಂಥದ್ದು ಒಂದು ರೀತಿ ತುಂಬ ಒಳ್ಳೆ ವಿಷಯದಾಗಿರುವಂಥದ್ದು. ಈ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 6GB RAM ಮತ್ತು 64GB ಇಂಟರ್ನಲ್ ಮೆಮೊರಿ ಮತ್ತು 6GB RAM 128GB ಇಂಟರ್ನಲ್ ಮೆಮೊರಿ. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸೆಸರ್ ಇನ್ನೂ ಚೇಂಜ್ ಮಾಡಲಾಗಿಲ್ಲ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 712 ಪ್ರೋಸೆಸರ್ ಇರುವಂಥದ್ದು. ಇದು ತುಂಬ ಒಳ್ಳೆಯ ಪ್ರೋಸೆಸರ್ ಆಗಿರುವಂಥದ್ದು. ಇನ್ನು ಕ್ಯಾಮ್ರಾ ಕಡೆಗೆ ಬಂದರೆ ಇದರಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 48 MP ಒಂದು ಮೈನ್ ಸೆನ್ಸರ್. ಇದು ಸೋನಿ ಸೆನ್ಸರ್ ಆಗಿರುವಂಥದ್ದು. ತುಂಬ ಒಳ್ಳೆ ಸೆನ್ಸರ್ ಇದಾಗಿದೆ ಲೋ ಲೈಟ್ಗೆ. ಮತ್ತು ಎರಡನೇದಾಗಿ 8 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದ್ರೆ, ಇನ್ನೊಂದು 5 MP ಒಂದು ಡೆಪ್ ಸೆನ್ಸರ್ ಇರುವಂಥದ್ದು ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಇನ್ನು ಫ್ರಂಟ್ ಕ್ಯಾಮ್ರಾ ಸೇಮ್ 32 MP 2.0 ಅಪರ್ಚರ್ ಇರುವಂಥ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಒಂದು ರೀತಿ ಒಳ್ಳೆ ವಿಷಯ, ಸೇಮ್ ಅದರಲ್ಲೇನು ಚೇಂಜ್ ಆಗಿಲ್ಲ. ಇನ್ನೂ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನ್ 4500 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಇದರ ಜೊತೆಗೆ ನಿಮಗೆ 22.5 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇರುವಂಥದ್ದು. ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಇದು. ಸೊ ಇಷ್ಟು ಒಂದು ರೀತಿ ಒಳ್ಳೆ ಫೀಚರ್ಸ್ಗಳೇ ಆಯಿತಾ. ಈ ಒಂದು ಫೋನ್ ಬಂದ್ಬಿಟ್ಟು 17,000ಕ್ಕೆ ಲಾಂಚ್ ಆಗ್ತಿರುವಂಥದ್ದು. 16,999 ಅಂದರೆ 17,000ಕ್ಕೆ ಒಂದು ಫೋನ್ ಲಾಂಚ್ ಆಗ್ತದೆ. ನೀವು ಕೇಳ್ಬೋದಾಗುತ್ತೆ, ಒಂದು ಫೋನನ್ನು ಪರ್ಚೇಸ್ ಮಾಡ್ಬೋದು 17,000ಕ್ಕೆ. 17,000ಕ್ಕೆ ತುಂಬ ಒಳ್ಳೆ ಕಾನ್ಫಿಗರೇಷನ್ನ ಈ ಒಂದು ಫೋನ್ ಹೊಂದಿದೆ. ಆದರೆ ನಾನು ನಿಮಗೆ ವೆಯ್ಟ್ ಮಾಡಿ ಅಂತ ಅಂತೀನಿ. ಏನು ಮಾಡ್ತೀರಾ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ನೋಡ್ರಪ್ಪ ರಿಯಲ್ಮಿ XT ಲಾಂಚ್ ಆಗ್ತಾಯಿದೆ. ಅದಾದ ನಂತರ ಒಂದೂವರೆ ತಿಂಗಳಲ್ಲಿ ಈ ಒಂದು ರೆಡ್ಮಿ ನೋಟ್ 8 Pro ಲಾಂಚ್ ಆಗ್ತಾಯಿದೆ. ಎಷ್ಟೊಂದು ಫೋನ್ಗಳು ಲಾಂಚ್ ಆಗ್ತಾಯಿದೆ. ಏನು ಹೇಳ್ತೀನಿ, ನಾನು ವೆಯ್ಟ್ ಮಾಡಿ ಅಂತ ಅಂತೀನಿ. ಈ ಫೋನ್ ಚೆನ್ನಾಗಿದೆ ಒಂದು ಪ್ರೈಸ್ ರೇಂಜಿಗೆ. ಈಗ ಆಲ್ರೆಡಿ ಒಳ್ಳೊಳ್ಳೆ ಫೋನ್ಗಳಿದೆ ಒಂದು ಪ್ರೈಸ್ ರೇಂಜಿಗೆ. ಬಟ್ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ, ರಿಯಲ್ಮಿ XT ಎಷ್ಟಕ್ಕೆ ಲಾಂಚ್ ಆಗುತ್ತೆ, ಎಷ್ಟು ರೂಪಾಯಿಗೆ ಲಾಂಚ್ ಆಗುತ್ತೆ, ಒಂದು ಸಲ ವೆಯ್ಟ್ ಮಾಡಿ ನೋಡಿ. ಅದು ಇದು ಆಲ್ಮೋಸ್ಟ್ ಸಿಮಿಲರ್ ಕಾನ್ಫಿಗರೇಷನ್, ಸೇಮ್ ಪ್ರೋಸೆಸರ್ ಎಲ್ಲ ಹೊಂದಿರುವಂಥದ್ದು. ಸೊ ಅದರ 64 MP ಕ್ಯಾಮ್ರಾ ಇರುವಂಥದ್ದು. ಸ್ವಲ್ಪ ವೆಯ್ಟ್ ಮಾಡಿ ನೋಡಿ. ಸೊ ಓಕೆ ಈ ಒಂದು ಪ್ರೆಸೆನ್ಸ್ಗೆ, ಬಟ್ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಅಂತೀನಿ ನಾನು. ಇನ್ನು ಇದರ ನಂತರ ನಿಮಗೆಲ್ಲ ಗೊತ್ತಿರ್ಬೋದು, ಈ ಒಂದು ಏಮರ್ ಸಾಫ್ಟ್. ಈ ಒಂದು ಏಮರ್ ಸಾಫ್ಟ್ ಏನಿದೆ, ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡುವಂಥ ಕಂಪನಿದಾಗಿರುವಂಥದ್ದು. ಈ ಒಂದು ಕಂಪನಿ ಒಂದು DVD ಕ್ರಿಯೇಟರ್ ಆಗಿರ್ಬೋದು, HD ವಿಡಿಯೋ ಡೌನ್ಲೋಡರ್ ಆಗಿರ್ಬೋದು, ಮತ್ತು ವಿಡಿಯೋ ಕನ್ವರ್ಟರ್ ಆಗಿರ್ಬೋದು. ಈ ರೀತಿ ತುಂಬ ಒಳ್ಳೆಯ ಸಾಫ್ಟ್ವೇರ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ನಾನು ಸಹ ಒಂದು ಇದೇ ಸಾಫ್ಟ್ವೇರ್ನ ಯೂಸ್ ಮಾಡ್ತೀನಿ ವಿಡಿಯೋ ಕನ್ವರ್ಟ್ ಮಾಡೋದಕ್ಕೆ. ಸೊ ಈ ಒಂದು ಸಾಫ್ಟ್ವೇರ್ಗಳ ಮೇಲೆ ಆಫರ್ ನಡೀತಾ ಇರುವಂಥದ್ದು. ಈ ಒಂದು ಬ್ಯಾಕ್ ಟು ಸ್ಕೂಲ್ ಆಫರ್ ಅಂತ. ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸಾಫ್ಟ್ವೇರ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ 50% ಅಪ್ ಟು 50% ಆಫ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಈ ಒಂದು ವೆಬ್ಸೈಟ್ ಒಂದ್ಸಲ ಚೆಕ್ ಮಾಡಿ ನೋಡಿ. ನಾನು ಇದರ ಒಂದು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಕೆಲವು ದಿನ ಹಾಕಿರುವಂಥದ್ದು ಈ ಒಂದು ಸೇಲಿಗೆ ತುಂಬ ಒಳ್ಳೆ ಸಾಫ್ಟ್ವೇರ್ ಇದಾಗಿರುವಂಥದ್ದು. ಕನ್ವರ್ಟ್ ಮಾಡೋದಕ್ಕೆ, ವಿಡಿಯೋ ಕನ್ವರ್ಟ್ ಮಾಡೋದಕ್ಕೆ ಒನ್ ಆಫ್ ದ ಫೇಮಸ್ ಸಾಫ್ಟ್ವೇರ್ ಇದು, ಏಮರ್ ಸಾಫ್ಟಿಂದು ವಿಡಿಯೋ ಕನ್ವರ್ಟ್ರು. ಸೊ ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ನಿಮಗೇನಾದರೂ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ತೊಗೊಂಡ್ರೆ ನಿಮಗೆ ತುಂಬ ಕಡಿಮೆ ಬೀಳುತ್ತೆ. ಸೊ ಇದ್ರ ಬಗ್ಗೆ ಇದಾಗಿರುವಂಥದ್ದು. ಇನ್ನು ಇದಾದ ನಂತರ ಚಂದ್ರಯಾನ ನ್ಯೂಸ್ ಇರುವಂಥದ್ದು. ಚಂದ್ರಯಾನ ನ್ಯೂಸ್, ಹೌದು, ಚಂದ್ರಯಾನ ನಿನ್ನೆ 1 ಗಂಟೆಗೆ ಈ ಒಂದು ಲ್ಯಾಂಡರು ಮತ್ತು ಈ ಒಂದು ರೋವರ್ನ ಸಪ್ರೇಟಾಗಿ ಲಾಸ್ಟ್ ಒಂದು 2-3 ದಿನ ಮುಂಚೆನೇ ಸಪ್ರೇಟ್ ಆಗಿತ್ತು. ಇವತ್ತು ಲ್ಯಾಂಡ್ ಆಗಬೇಕಾಗಿತ್ತು, ಬಟ್ ಏನೋ ಕನೆಕ್ಷನ್ ಲಾಸ್ಟ್ ಆಗಿದೆ. ಅಂದರೆ ಕನೆಕ್ಷನ್ ಬಿಟ್ಟೋಗ್ಬಿಟ್ಟಿರುವಂಥದ್ದು ಅಲ್ಲಿಂದ. ಮೋಸ್ಟ್ಲಿ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿರ್ಬೋದು, ಸಾಫ್ಟ್ ಲ್ಯಾಂಡಿಂಗ್ ಆಗಬೇಕಿತ್ತು. ಮೋಸ್ಟ್ಲಿ ಏನೋ ಟೆಕ್ನಿಕಲ್ ಇದರಿಂದ ಮೋಸ್ಟ್ಲಿ ಅದು ಕ್ರ್ಯಾಶ್ ಆಗಿರೋ ಸಾಧ್ಯತೆ ಇದೆ. ಇನ್ನೂ ಕನ್ಫರ್ಮೇಷನ್ ಇಲ್ಲ. ಕ್ರ್ಯಾಶ್ ಆಗಿರ್ಬೋದು, ಅದರಿಂದನೇ ಮೋಸ್ಟ್ಲಿ ಸಿಗ್ನಲ್ ಬಿಟ್ಟೋಗಿರುವಂಥದ್ದು ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ. ಸೊ ಎಲ್ಲ ಒಳ್ಳೆಯದಾಗಿ ಲಕ್ಕೆಲ್ಲ ಚೆನ್ನಾಗಿತ್ತು ಅಂತಂದರೆ ಲ್ಯಾಂಡ್ ಆಗಿಬಿಟ್ಟು ಏನೋ ಟೆಕ್ನಿಕಲ್ ಮಿಸ್ಟೇಕಿಂದ ಸಿಗ್ನಲ್ ಬಿಟ್ಟೋಗಿರೋ ಚಾನ್ಸಸ್ ತುಂಬ ಕಡಿಮೆ ಆಯಿತಾ. ಸೊ 2 ಕಿಲೋಮೀಟ್ರ್ ಮೇಲಿರಬೇಕಾದ್ರೆ ಈ ಪ್ರಾಬ್ಲಮ್ ಆಗಿರುವಂಥದ್ದು. ಸೊ
ಇಟ್ಸ್ ಓಕೆ. ಮೊದಲನೇ ಟ್ರೈ ನಮ್ಮದು ಸಾಫ್ಟ್ ಲ್ಯಾಂಡಿಂಗಿಗೆ ಚಂದ್ರನ ಮೇಲೆ. ಯಾರೂ ಫಸ್ಟ್ ಟೈಮೇ ಸಕ್ಸಸ್ ಆಗಲ್ಲ. ಚೈನಾದವರು ಎಷ್ಟೋ ದಿನದಿಂದ ಸಕ್ಸಸ್ ಟ್ರಯಲ್ ಮಾಡ್ಕೊಂಡು ಕಳೆದ ವರ್ಷ ಸಕ್ಸೀಡ್ ಆದರು ಸಾಫ್ಟ್ ಲ್ಯಾಂಡಿಂಗ್ ಮಾಡೋದ್ರಲ್ಲಿ. ಸೊ ತೊಂದರೆ ಇಲ್ಲ, ಇನ್ನೂ ಟೈಮ್ ಇದೆ ನಮಗೆ. ಇಸ್ರೋಗೆ ಸಾಫ್ಟ್ ಲ್ಯಾಂಡಿಂಗ್ ಮಾಡ್ತೀವಿ. ಇದು ಫಸ್ಟ್ ಅಟೆಂಪ್ಟ್ ಅಷ್ಟೇ, ಮೊದಲನೇ ಅಟೆಂಪ್ಟ್ ಇದು. ಸೊ ನಡೆಯುತ್ತೆ. ಇಷ್ಟು ಇವತ್ತಿನ ಒಂದು ಟೆಕ್ ನ್ಯೂಸ್ ಥರ ಅಂತ ಮಾಡಿದ್ದೀನಿ ಅಂತ ಹೇಳ್ಬೋದು. ನಿಮಗೆ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ಗೆ ಫಾಲೋ ಮಾಡ್ಬೋದು ನೀವು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.